ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ವಿಜಯಪುರ ನಗರದ ಯೋಗಾಪುರ ಬಡಾವಣೆಯಲ್ಲಿರುವ ಶ್ರೀ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ವೈದ್ಯಕೀಯ ಪ್ರಕೋಷ್ಠ ಆಶ್ರಯದಲ್ಲಿ ಬೃಹತ್ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯರು, ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಸೇವಾ ಪಾಕ್ಷಿಕ ಕಾರ್ಯಾಗಾರದ ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಪ್ರಕೋಷ್ಠಗಳ ಸಹಯೋಗದೊಂದಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಲ್ಪ ತೊಂದರೆ ಆಗಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಖ್ಯವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಸರ್ ಈ ಕಡೆ ಸಂಚಾಲಕರಾಗಿರ್ತಕ್ಕಂಥ ವೀರೇಶ್ ಪಾಟೀಲ್ ಅವರಾಗಿರ್ಬೋದು. ವಿಜಯಪುರ ಜಿಲ್ಲೆಯ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ದೇಶದ ನೆಚ್ಚಿನ ಪ್ರಧಾನಿ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ 75ನೇ ಜನ್ಮ ದಿನೋತ್ಸವದ ಹಿನ್ನೆಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ ಮತ್ತು ಈ ವೈದ್ಯಕೀಯ ಪ್ರಕೋಷ್ಠದ ಎಲ್ಲ ಸಂಚಾಲಕರೇ ಮತ್ತು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೈದ್ಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸೇವಾ ಕಾರ್ಯಕ್ರಮಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾರೆ. ಅದು ರಕ್ತದಾನ ಶಿಬಿರ ಇರ್ಬೋದು, ಸಸಿ ನೆಡುವ ಕಾರ್ಯಕ್ರಮ ಇರ್ಬೋದು, ವಾಕಥಾನ್ ಮ್ಯಾರಥಾನ್ಗಳಿರ್ಬೋದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು, ದೇವಾಲಯಗಳಲ್ಲಿ ಪೂಜಾ ಕಾರ್ಯಕ್ರಮಗಳಿರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಅನೇಕ ಕೆರೆ ಕಟ್ಟೆಗಳನ್ನು ಬಾವಿಗಳನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಈ ರೀತಿ ಸಮಾಜಕ್ಕೆ ಉಪಯೋಗವಾಗತಕ್ಕಂಥ ನೂರಾರು ಕಾರ್ಯಕ್ರಮಗಳನ್ನು ಇಡೀ ದೇಶದಾದ್ಯಂತ ಜನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ದೇಶಕ್ಕೆ ಒಂದು ಒಳ್ಳೆಯ ನೇತೃತ್ವ ಸಿಕ್ಕಿದೆ. ಕೇವಲ ದೇಶಕ್ಕಲ್ಲ, ಇಡೀ ವಿಶ್ವವೇ ಅವರ ನಾಯಕತ್ವವನ್ನು ಎದುರು ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ, ನರೇಂದ್ರ ಮೋದಿಯವರ ಆಯುಷ್ಯ ಇನ್ನೂ ಹೆಚ್ಚಾಗಬೇಕು. ದಿನದ 24 ಗಂಟೆಗಳಲ್ಲಿ ಸುಮಾರು 18ರಿಂದ 20 ಗಂಟೆಗಳ ಕಾಲ ನಿರಂತರ ಜನಸೇವೆಯಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಆರೋಗ್ಯ ಕೂಡ ಇನ್ನೂ ಹೆಚ್ಚು ಗಟ್ಟಿಯಾಗಬೇಕು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯನ ಕೊಡ್ಲಿ, ಇನ್ನಷ್ಟು ಜನಸೇವೆಯನ್ನ ಮಾಡುವಂತ ಅವಕಾಶ ಕೊಡ್ಲಿ ಅಂತ ಹೇಳಿ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ, ಸಮಾಜದ ಎಲ್ಲ ವರ್ಗದ ಜನ, ಅದು ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಕೃಷಿ ಕೂಲಿಕಾರರಿರ್ಬೋದು, ಶ್ರಮಿಕ ವರ್ಗ ಇರ್ಬೋದು, ಎಲ್ಲ ವರ್ಗದವರು ಕೂಡ ಅವರ ಆರೋಗ್ಯಕ್ಕಾಗಿ ಮತ್ತು ಅವರ ಆಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಬಿಜಾಪುರದ ಈ ಭಾಗದಲ್ಲಿ ಕೂಡ ಈ ಕಾರ್ಯಕ್ರಮ ಏರ್ಪಾటు ಮಾಡಿದ್ದು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಪಾಪ ಎಲ್ಲ. ಆದ್ರೆ ಪ್ರಕೃತಿಯ ಮುಂದೆ ನಾವು ಯಾರೂ ಅಲ್ಲ, ಅದ್ರ ಮುಂದೆ ನಾವು ತಲೆ ಬಾಗ್ಬೇಕಾಗ್ತದೆ. ಹೀಗಾಗಿ ಮನೆಯೊಳಗೆ ಮಗ ಉಂಡ್ರ ತಪ್ಪಲ್ಲ, ಮಗ ಉಣ್ಬೇಕು ಅಂದ್ರೆ ಹೆಚ್ಚು ದಟ್ಬಿಟ್ಟಿರ್ತಾನ, ಮಳೆ ಆದ್ರೆ ಹೆಚ್ಚು ರೈತರ ಸುಖ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ. ಇವತ್ತು ಭಗವಂತ ನಮ್ಮ ನಿರೀಕ್ಷೆಗೆ ಮೀರಿ ಹೆಚ್ಚು ಮಳೆ ಕೊಟ್ಟಿದ್ರಿಂದ ಸ್ವಲ್ಪ ಹಾನಿನೂ ಆಗ್ಯದ. 1 ವರ್ಷ ಹಾನಿ ಆದ್ರೂ ಕೂಡ 4 ವರ್ಷ ಮುಂದೆ ಬೆಳೆ ಚಲೋ ಬರ್ತಾವ ಅಂತ ಹೇಳ್ತಾರೆ ಹಿರಿಯರು ಮಳೆ ಆಗಿದೆ. ಹೀಗಾಗಿ ಇವತ್ತು ಮಳೆ ಆಗತೈತಿ, ಆದ್ರೂ ನೀವು ಒಳ್ಳೆ ವ್ಯವಸ್ಥೆ ಮಾಡಿದ್ರಿ. ಮಳೆ ನಿಂತ ಮೇಲೆ ಆದ್ರೂ
ಜನರಿಗೆ ನೀವು ವೈದ್ಯಕೀಯ ಸೇವೆಯನ್ನು ಒದಗಿಸಿಕೊಡ್ರಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಾಳೆ ಆದರೂ ಯಶಸ್ವಿ ಆಗಲಿ ಅಂತೇಳಿ ಶುಭವನ್ನು ಹಾರೈಸಿ ಈ ಕಡಿಮೆ ಅವಧಿಗಳಲ್ಲಿ ನಾವು ಬಂದರು ನನ್ನನ್ನು ಅವಕಾಶ ಮಾಡಿಕೊಟ್ಟು ಇಂಥ ಮನೆಯೊಳಗೂ ನನ್ನ 2 ಮಾತುಗಳನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಚಾಲಕರಾದ ಡಾಕ್ಟರ್ ವೀರೇಶ್ ಮುದ್ದೇಬೇಳರಿಂದ ಸನ್ಮಾನ ಕಾರ್ಯಕ್ರಮ. ಇಲ್ಲಿ ಯುವಪುರ್ನಲ್ಲಿ ಮತ್ತು BP ಶುಗರ್ ಫ್ರೀಯಾಗಿ ಚಿಕಿತ್ಸೆಯನ್ನು ಮಾಡುತ್ತಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಯೋಗಾಪುರದಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಎಲ್ಲ BP ಶುಗರ್ ಎಲ್ಲ ಡಾಕ್ಟ್ರುಗಳು ಬಂದಾರ. ತಾವು ಯಾವ ಚೆಕಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಹನುಮಂದೇವ್ರ ಗುಡಿಯಲ್ಲಿ ಬಂದು